ಅನಂತನಾಮ ರೂಪಾತ್ಮಕವಾದ ಅನೇಕ ಕರ್ತೃಭೋಕ್ತೃಗಳಿಂದ ಕೂಡಿದ ಯಾವುದರಲ್ಲಿ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಗಳಿವೆಯೋ ಹಾಗೂ ಮನಸಾಪಿ ಅಚಿಂತ ರಚನಾರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಕಾರಣೀಭೂತನಾದ ಪರಶಿವ ಚೈತನ್ಯಕ್ಕೂ ಪರಮಾತ್ಮನ ಅಚಿಂತ್ಯ ಶಕ್ತಿಯಾದ ಭಗವತಿ ಪರಂಬಾದಿಶಕ್ತಿ ಮಹಾಮಾಯೆ ರಾಜರಾಜೇಶ್ವರಿಯ ದಿವ್ಯ ಚರಣಾರವಿಂದಗಳಲ್ಲಿ ಅನಂತಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಣೆಗೈದು ಅಖಿಲಾಂಡಕೋಟಿ ಅನಂತ ಬ್ರಹ್ಮಾಂಡ ನಾಯಕ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ವೇದಾಂತವಾರಿಧಿ ಸಕಲ ಮತೋದ್ಧಾರಕ ವೇದಾಂತ ಸಿದ್ಧಾಂತ ಸಮನ್ವಯ ಸೂತ್ರಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಪರಮಪುರುಷರಾದ ಸಿದ್ಧಾರೂಢ ಅಜ್ಜನವರ ದಿವ್ಯ ಅಡಿದಾವರಗಳನ್ನು ಹೃತ್ಕಮಲದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತಾ ತತ್ಸ್ವರೂಪರು ಪರಮಪೂಜ್ಯರು ಪ್ರಾತಸ್ಮರಣೀಯರು ಗೀತೋತ್ತಮರು ವೇದಾಂತಾಚಾರ್ಯರು ಅನಂತ ಅನಂತ ಶ್ರೀ ವಿಭೂಷಿತರು ಅಕಾರಣ ಕರುಣಾಶಾಲಿಗಳು ಸದ್ಗುರು ತಂದೆಯವರ ದಿವ್ಯ ಅಡಿದಾವರಗಳನ್ನು ಹೃತ್ಕಮಲದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತಾ ಪರಮಪೂಜ್ಯ ದ್ವಯರ ಅಡಿದಾವರಗಳಲ್ಲಿ ಹಾಗೆಯೇ ಈಗ ತಾನೇ ತಮ್ಮ ಉಪದೇಶಾಮೃತವನ್ನು ಕರುಣಿಸಿ ವಿರಮಿಸಿರುವ ಪೂಜ್ಯರಲ್ಲಿಯೂ ಪ್ರಣಾಮಗಳನ್ನು ಸಮರ್ಪಣೆಗೈದು ಸದ್ಗುರು ತಂದೆಯವರ ಅಸೀಮ ಕೃಪೆಯಂತೆ ಅನಂತ ವರ್ಷಗಳಿಂದ ರವಿವಾರದ ಧರ್ಮಗೋಷ್ಠಿ ಇಂದೂ ಕೂಡ ನೆರವೇರ್ತಾ ಬರ್ತಾ ಇದೆ. ತದಂಗವಾಗಿ ಇಂದು ಚಿಂತನೆಗೆ ಇಟ್ಟುಕೊಂಡ ವಿಷಯ ಆಚಾರ್ಯ ಭಗವಾನರ ಮಣಿರತ್ನಮಾಲೆಯ 16ನೇ ಪದ್ಯ 3ನೇ ಚರಣವನ್ನು ಕುರಿತು ಪೂಜ್ಯರೆಲ್ಲ ನಿಮ್ಮಗಳನ್ನು ಉಪದೇಶಗೈವರಿದ್ದಾರೆ. ಪದ್ಯ ಇಂತಿದೆ: ಜ್ಞಾತುಂ ನ ಶಕ್ಯಂ ಚ ಕಿಮಸ್ತಿ ಸರ್ವೈಃ ಯೋಷಿನ್ ಮನೋ ಯಚ್ಚರಿತಂ ತದೀಯಂ ಕಾದುಸ್ತ್ಯಜ ಸರ್ವಜನೈರ್ದುರಾಶಾ ವಿದ್ಯಾವಿಹೀನಃ ಪಶುವಿರ್ ಅಸ್ತಿ ಕೋವಾ. ಈ ರೀತಿ ಪದ್ಯ ಇದೆ. ಇದರದ 3ನೇ ಚರಣ ಕಾ ದುಸ್ತ್ಯಜ ಸರ್ವಜನೈರ್ ದುರಾಶಾ. ಈ ಪದ್ಯವನ್ನು ಕುರಿತು ಇಂದು ಚಿಂತನೆ ಮಾಡೋದಿದೆ. ಆಚಾರ್ಯ ಭಗವಾನರು ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ. ಮನುಷ್ಯ ಮಾತ್ರರು ತಮ್ಮ ಕಲ್ಯಾಣವನ್ನು ಅಪೇಕ್ಷೆ ಪಡುವವರು ತಮ್ಮ ಜೀವನದಲ್ಲಿ ಏನನ್ನು ತ್ಯಾಗ ಮಾಡಬೇಕು ಅಥವಾ ತ್ಯಾಗ ಮಾಡುವುದು ಅತ್ಯಂತ ಕಠಿಣವಾಗಿದೆ ಅಂತ ಪ್ರಶ್ನೆ ಇದೆ. ಕಾ ದುಸ್ತ್ಯಜ, ತ್ಯಾಗ ಮಾಡುವುದು ಕಠಿಣವಾಗಿರುವಂಥದ್ದು ಯಾವುದಿದೆ ತ್ಯಾಗ ಮಾಡುವುದಕ್ಕೆ ಅಂತ ಪ್ರಶ್ನೆ ಇದ್ದಾಗ ಆಚಾರ್ಯರು ಹೇಳಿದ್ರು ವಾಸನ. ವಾಸನ ಅಂತ ಸಂಜ್ಞೆ ಕೊಟ್ಟಿದ್ದಾರೆ. ಬಹಳ ಸೂಕ್ಷ್ಮ ಸಂಜ್ಞೆ ಇದೆ ವಾಸನದ್ದು. ವಾಸನ ಅನ್ನುವಂಥ ಈ ಶಬ್ದ ತನ್ನ ಗರ್ಭದಲ್ಲಿ ಅತ್ಯಂತ ರಹಸ್ಯವಾಗಿರುವಂತಹ ಕೆಲವು ಈ ಜಗತ್ತಿನ ಸತ್ಯ ಅಸತ್ಯವನ್ನು ಹುದುಗಿಸಿಕೊಂಡಿದೆ ವಾಸನ ಅನ್ನೋದು. ಅದರಲ್ಲಿಯೂ ಕೂಡ ಪರ್ಟಿಕ್ಯುಲರ್ ಆಗಿ ದುರ್ವಾಸನ ಅಂತ, ಕೇವಲ ವಾಸನ ಅಂದಿಲ್ಲ ಅವರು, ಬುರಿ ವಾಸನ ಅಂತ ಟೀಕಾಕಾರ ಶಬ್ದ ಪ್ರಯೋಗ ಮಾಡಿದ್ದಾರೆ. ವಾಸನೆಗಳಲ್ಲಿ ಶಾಸ್ತ್ರ ಪ್ರಕಾರ ಹೋಗಿದ್ರೆ ಬಹಳಷ್ಟು ಪ್ರಭೇದ ಮಾಡಿದ್ದಾರೆ. ಆದರೆ ಮುಖ್ಯವಾಗಿ ಸಾಧಕನ ಜೀವನದಲ್ಲಿ, ಪರಮಾರ್ಥವನ್ನು ಸಾಧಿಸುವಂತಹ ಜೀವನದಲ್ಲಿ ತನ್ನ ಮುಂದೆ ಬರುವಂತಹ ಪ್ರತಿಬಂಧಕಗಳು ಈ ವಾಸನೆಯ ಮೂಲಕವಾಗಿಯೇ ಬಂದು ಆವಿರ್ಭಾವ ಆಗ್ತವೆ. ಮುಂದೆ ವಾಸನ ಅನ್ನುವಂತಹ ಶಬ್ದ ಪ್ರತಿಯೊಬ್ಬ ಸಾಧಕನ ಮೂಲ ಲಕ್ಷ್ಯಕ್ಕೆ ಬಹಳ ದೊಡ್ಡ ಬ್ಯಾರಿಯರ್ ಇದೆ. ಇದು ದೊಡ್ಡ ತಡೆ ವಾಸನ. ಇದಕ್ಕೆ ಮುಂದೆ ಹೇಳ್ತಾರೆ ಅವರು, ವಾಸನ ಅಂದರೆ ಆಶಾ ಅಂತ. ಪರಂತು ಈ ವಾಸನ ಏನಿದೆಯಲ್ಲ ವಾಸಯತಿ ಇರುತ್ತದೆ. ಕರ್ಮಣಾ ಯೋಜಯತಿ ಜೀವ ಮನಾಂಸೀತಿ. ಈ ವಾಸನ ಇರ್ತದ ಎಲ್ಲಿ? ಪ್ರತಿಯೊಂದು ಜೀವಿಯ ಅಂತಃಕರಣದಲ್ಲಿ ಇರ್ತದೆ. ಇದ್ದುಕೊಂಡು ಏನು ಮಾಡ್ತದ್ರಿ ಅಂದ್ರೆ
ಅವನ ಅನಂತ ಜನ್ಮಗಳ ಸಂಸ್ಕಾರದ ಅನುಸಾರವಾಗಿ ಜನ್ಮ ಕೊಟ್ಟು ಪ್ರಸಂಗಾನುಸಾರವಾಗಿ ದೇಶ ಕಾಲ ವಸ್ತುವಿನ ಅನುಸಾರವಾಗಿ ಕರ್ಮದಲ್ಲಿ ಪ್ರವೃತ್ತಿ ಮಾಡಿಸ್ತದೆ. ಗೊತ್ತಾಗೋದಿಲ್ಲ ಅವನಿಗೆ, ನಾನು ಏನು ಮಾಡ್ತಿದ್ದೀನಿ, ಯಾಕೆ ಮಾಡ್ತಿದ್ದೀನಿ, ಯಾವಾಗ ಮಾಡ್ತಿದ್ದೀನಿ, ಎಲ್ಲಿ ಮಾಡ್ತಿದ್ದೀನಿ, ಹೇಗೆ ಮಾಡಬೇಕು ಅಂತ ಅಜ್ಞಾನದ ಆವರಣ ಬುದ್ಧಿ ಮೇಲೆ ಆಚ್ಛಾದನೆ ಮಾಡಿ ಅವನಿಗೆ ಗೊತ್ತಾಗಲಾರ್ದೇನೆ ಆ ಕರ್ಮಗಳಲ್ಲಿ ಹಿಂಗೆ ದೂಡ್ತದ. ಕರ್ಮದಲ್ಲಿ ಬಿದ್ದು ಹೊರಳಾಡಿ ನಲಿದು ದುಃಖಿಯಾಗಿ ಹೊಳ್ಳಿ ತಿರುಗಿ ನೋಡಿದಾಗ ಏನನ್ನು ಮಾಡಿದೆ ನಾನು ನನ್ನ ಜೀವನದಲ್ಲಿ, ಇದು ಮಾಡ್ಬೋದಿತ್ತ, ಇದು ಯಾಕೆ ಮಾಡಿದೆ, ಇದು ನನ್ನಿಂದ ಯಾಕಾಯಿತು, ನಾನು ಮಾಡುವಂಥ ಪೂರ್ವ ನಿಯೋಜಿತ ಕರ್ಮನೂ ಅಲ್ಲ ಅನ್ನುವಂತಹ ಒಂದು ಬುದ್ಧಿನೂ ಉತ್ಪನ್ನ ಮಾಡಿಸುವುದು ಈ ವಾಸನ. ಅಷ್ಟು ಪ್ರಬಲವಾಗಿರುವಂಥದ್ದು ವಾಸನ ಅದ. ಇದು ವಾಸನ ಪ್ರತಿಯೊಬ್ಬ ಜೀವಿಯ ಅಂತಃಕರಣದಲ್ಲಿ ಇದ್ದೇ ಇರ್ತದೆ. ಇದು ಈಶ್ವರ ಲಿಖಿತದ. ಇವನು ಕರ್ಮಾನುಸಾರವಾಗಿ ಈಶ್ವರ ಲಿಖಿತವಾಗಿರುವಂತಹ ವಾಸನ ಈಗ ಜನ್ಮ ಧಾರಣೆ ಮಾಡ್ಕೊಂಡು ಇಷ್ಟು ಅದ್ಭುತವಾಗಿರುವಂಥ ಶರೀರ ರೂಪದಲ್ಲಿ ಬಂದಿದೆ. ಹೌದಾ? ಈ ವಾಸನ ಏನದಲ್ಲ, ಎರಡು ಪ್ರಕಾರವಾಗಿರುವಂಥ ಫಲ ಕೊಡ್ತದೆ. ಒಂದು ಶುಭ ಕರ್ಮದ ಅನುಸಾರವಾಗಿ ಶುಭ ಕರ್ಮದಲ್ಲಿ ಪ್ರವೃತ್ತಿ ಮಾಡಿಸ್ತದೆ. ಅನಂತ ಜನ್ಮಗಳಲ್ಲಿ ಒಳ್ಳೆಯ ಕರ್ಮ ಆಚರಣೆ ಮಾಡಿದ್ದ ಅಂದರೆ ಶುಭ ಕರ್ಮದಲ್ಲಿ ಪ್ರವೃತ್ತಿ ಮಾಡಿಸ್ತದೆ ವಾಸನ. ಅನಂತ ಜನ್ಮಗಳಲ್ಲಿ ಇವನು ದುಷ್ಕರ್ಮಗಳನ್ನು ಆಚರಣೆ ಮಾಡಿದ್ದ ಅಂದರೆ ಈ ಜನ್ಮಕ್ಕೆ ಅವನು ಫಲ ಕೊಡೋದಿತ್ತಂದ್ರೆ ದುಷ್ಕರ್ಮದಲ್ಲಿ ಗೊತ್ತಾಗಲಾರ್ದಾನೆ ಅವನಿಗೆ ಅದರಲ್ಲಿ ಪ್ರವೃತ್ತಿ ಮಾಡಿಸ್ತದೆ. ಯಾವುದು? ಈ ವಾಸನ. ಶಾಸ್ತ್ರ ಪ್ರಕಾರವಾಗಿ ವಾಸನಕ್ಕೆ ಹೋಗೋದು ಬೇಡ, ಅದರಲ್ಲಿ ಭಾಳ ವಿಷಯ ಭಾಳ ಪ್ರಕಾರವಾಗಿ ಕೊಟ್ಟಿದ್ದಾರೆ. ಅವರು ಸಂಸ್ಕಾರ ರೂಪ ವಾಸನ ಕೊಟ್ಟಿದ್ದಾರೆ, ಭಾವನಾ ರೂಪ ವಾಸನ ಇದೆ, ಸ್ಮೃತಿ ರೂಪ ಸ್ಮೃತಿಗೆ ಹೇತುವಾಗಿರುವಂಥದ್ದು ವಾಸನ ಇದೆ. ಆ ಕಡೆ ಹೋಗೋದು ಬೇಡ, ನಾವು ಆಶಕ್ಕೆ ಬರೋದಿದೆ ಮುಂದೆ. ಅದಕ್ಕೆ ಈ ವಾಸನ ಒಂದು ಬುರಿ ವಾಸನ, ಒಂದು ಸದ್ವಾಸನ ಅಂತಿದೆ. ಸದ್ವಾಸನ ಅಂದರೆ ಧರ್ಮ ಕರ್ಮದಲ್ಲಿ, ಪುಣ್ಯಗಳಲ್ಲಿ ಮತ್ತು ಶಾಸ್ತ್ರ ಶ್ರವಣಗಳಲ್ಲಿ, ಧರ್ಮ ಆಚರಣೆಯಲ್ಲಿ ಪ್ರವೃತ್ತಿ ಮಾಡಿಸೋದು ಇವನ ಒಳಗಿರುವಂತಹ ಸದ್ವಾಸನೆ. ಇವನ ಒಳಗಿರುವಂತಹ ದುರ್ವಾಸನೆ ದುಷ್ಕರ್ಮಗಳಲ್ಲಿ, ದುರಾಚಾರದಲ್ಲಿ, ಅನೀತಿಯಲ್ಲಿ, ಅನಾಚಾರಗಳಲ್ಲಿ ಪ್ರವೃತ್ತಿ ಮಾಡಿಸ್ತದೆ. ಯಾವುದು? ಈ ವಾಸನ. ಅಂದರೆ ಏನಾಯಿತು? ಈ ವಾಸನ ಏನದ? ಬೇಸ್ಮೆಂಟ್ ಅದ ಮನುಷ್ಯನ ಕರ್ಮಗಳಿಗೆ. ಈ ಬೇಸ್ಮೆಂಟ್ ಮೇಲೆ ಇದಕ್ಕೆ ಶಾಖೆಯಾಗಿರುವಂಥದ್ದೇ ಆಶಾ. ಗುಡ ಇದೆ. ಆಶಾ ಏನಿದೆ? ಗುಡ. ಈ ಆಶಾ ಏನು ಮಾಡ್ತದೆ ರೀ? ಆಶೆಗೆ ಭಾಳ ಚೆನ್ನಾಗಿ ಬರೆದಿದ್ದಾರೆ ಅವರು. ಆಶಾ ಅಂದ್ರೆ ಏನು? ಇದಂ ಕೃತ್ವೇದಂ ಕರಿಷ್ಯಾಮೀತಿ ಸಂಕಲ್ಪ ವಿಕಲ್ಪ ಪ್ರಭವಾನುರೂಪ. ಪ್ರವಾಹಾನುರೂಪ. ಇದು ನಾನು ಮಾಡ್ತೀನಿ, ಇದು ನನ್ನಿಂದ ಆಗಬೇಕು ಅಂತ ಈ ರೀತಿ ಪ್ರತಿಯೊಂದು ಕರ್ಮದಲ್ಲಿ ಪ್ರವೃತ್ತಿಯನ್ನು ಮಾಡಿಸ್ತದೆ ನೋಡಿ. ಇದಂ ಕರಿಷ್ಯೆ, ಇದಂ ಕರಿಷ್ಯಾಮಿ ಅಂತ ಹೀಗೆ ಕೂತಲ್ಲೇ ಸಂಕಲ್ಪ ವಿಕಲ್ಪಗಳನ್ನು ಮಾಡಿಸ್ತದೆ. ಯಾವುದು? ಆಶಾ. ಈ ಸಂಕಲ್ಪ ವಿಕಲ್ಪಗಳನ್ನು ಮಾಡಿಸುವುದು ಯಾವುದು? ಆಶಾ ಇದೆ. ಈ ಆಶಾನೂ ಕೂಡ ಎರಡು ಪ್ರಕಾರದ ಸಂಕಲ್ಪ ವಿಕಲ್ಪ ಮಾಡಿಸ್ತದೆ. ಒಂದು ವೇಳೆ ಇವನು ಪೂರ್ವಜನ್ಮದಲ್ಲಿ ಶುಭ ಕರ್ಮಗಳನ್ನು ಆಚರಣೆ ಮಾಡಿದಂದರೆ ಶುಭವಾಸನ ಇರ್ತದ. ಆ ಶುಭವಾಸನದಿಂದ ಶುಭ ಆಶೆಗಳ ಆವಿರ್ಭಾವ ಆಗ್ತದೆ. ಒಂದು ವೇಳೆ ಇವನು ಅನಂತ ಜನ್ಮಗಳಲ್ಲಿ ಅಶುಭ ಕರ್ಮಗಳನ್ನು ಆಚರಣೆ ಮಾಡಿದ್ದ ಅಂದರೆ ಅದರಿಂದ ಸಂಸ್ಕೃತವಾಗಿರುವಂತಹ ವಾಸನ ಅಧರ್ಮವಾಗಿರುವಂತಹ ವಾಸನ ಅಂತಃಕರಣದಲ್ಲಿರ್ತದೆ. ಆ ಅಧರ್ಮವಾದಂತಹ ವಾಸನೆಯಿಂದ ಆಶೆ ಏನು ಮಾಡ್ತದೆ? ನಿಮಗೆ ಅಶುಭ ಕರ್ಮದಲ್ಲಿ ಪ್ರವೃತ್ತಿ ಮಾಡಿಸ್ತದೆ. ಯಾವುದು? ಆಶೆ. ಎಲ್ಲವೂ ಕರ್ಮಾನುಸಾರವಾಗಿದೆ ಅಂತ ಹೇಳ್ತೀರಿ. ವರ್ತಮಾನ ಕಾಲದಲ್ಲಿ ಮತ್ತು ಇವನು ಬುದ್ಧಿ ಎಲ್ಲ ಹೋಯಿತು, ವಿಚಾರ ಏನಾದರೂ ಮಾಡ್ತಾನಿಲ್ಲ. ಇದು ಒಳ್ಳೆಯದು, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಧರ್ಮವಾಗಿರುವಂಥದ್ದು, ಇದು ಅಧರ್ಮವಾಗಿರುವಂಥ ಕರ್ಮ ಅಂತ ಏನು ವಿಚಾರ ಮಾಡೋದಿಲ್ಲ. ನಾವು ಸ್ವಬುದ್ಧಿ ಏನಿಲ್ಲ ನಮಗೆ. ಸಮಾಜದಲ್ಲಿ ಸ್ವಬುದ್ಧಿಯನ್ನು ಕೊಟ್ಟಿಲ್ಲ, ಶಿಕ್ಷಕರೇನು ಕೊಟ್ಟಿಲ್ಲ, ಗುರುಜನರೇನು ಕೊಟ್ಟಿಲ್ಲ, ವೇದಗಳೇ ನಮಗೆ ಬುದ್ಧಿಯನ್ನು ಕೊಟ್ಟಿದ್ದೇನು ಅಂತ ಹೀಗೆ ಪ್ರಶ್ನೆ ಉತ್ಪತ್ತಿ ಆದಾಗ ಅವರಂತಾರೆ ಬುದ್ಧಿ ಕೊಟ್ಟಿದ್ರೂ ಕೂಡ ಪ್ರಬಲವಾಗಿರುವಂತಹ ವಾಸನೆ, ಪ್ರಬಲವಾಗಿರುವಂತಹ ದುರಾಶೆಯನ್ನು ಉತ್ಪತ್ತಿ ಮಾಡ್ತದೆ. ಪ್ರಬಲವಾಗಿರುವಂತಹ ಸದ್ವಾಸನೆ ಪ್ರಬಲವಾಗಿರುವಂತಹ ಸದಾಶೆಯನ್ನು ಉತ್ಪತ್ತಿ ಮಾಡ್ತದೆ. ಈ ಜಗತ್ತಿನಲ್ಲಿ ಎರಡೇ ಪ್ರಕಾರದ ಸೃಷ್ಟಿ ನೋಡ್ತೀರಿ. ಒಂದು ಶುಭವಾಸನೆಯ ಸೃಷ್ಟಿ ನೋಡ್ತೀರಿ, ಒಂದು ಅಶುಭ ವಾಸನೆಯ ಸೃಷ್ಟಿ ನೋಡ್ತೀರಿ. ಒಂದು ಶುಭ ಆಶಯ ಸೃಷ್ಟಿ ನೋಡ್ತೀರಿ, ಒಂದು ಅಶುಭ ಆಶಯ ಸೃಷ್ಟಿ ನೋಡ್ತೀರಿ. ಧರ್ಮ ಕರ್ಮಗಳಿಂದ ಮಠಮಾನ್ಯಗಳು, ಮಂದಿರಗಳು,
ಇವೆಲ್ಲ ಏನದವಲ್ಲ ಶುಭವಾಸನೆ, ಶುಭ ಆಶಯ ಫಲರೂಪವಾಗಿದ್ದು ಅನಾಚಾರ, ಅನೀತಿ ಎಲ್ಲೆಲ್ಲಿ ಪ್ರಕಟವಾಗಿ ನಿಮಗೆ ದರ್ಶನ ಆಗ್ತದೆ ಅದೆಲ್ಲವೂ ಕೂಡ ಅಶುಭ ವಾಸನೆಯ ಸೃಷ್ಟಿ ಆಗಿದೆ ಇದರಲ್ಲಿ. ಈಗ ಸಾಧಕನಾದವನು ತನ್ನ ಹಿತವನ್ನು ಬಯಸುವವನು ಏನು ಮಾಡ್ಬೇಕ್ರಿ ಅಂದರೆ ಶಾಸ್ತ್ರ ಹೇಗೆ ಹೇಳ್ತದ ಹಾಗೆ ಆಚರಿಸಿದರೆ ಮಾತ್ರ ಇವನು ಈ ದುರಾಶೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತದೆ, ಅಥವಾ ದುರ್ವಾಸನೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಇವನ ಸ್ವಬುದ್ಧಿ, ಸ್ವಪ್ರಯತ್ನ, ಸ್ವಹಠದಿಂದ ನಾ ಏನಾದರೂ ಈ ವಾಸನೆಯನ್ನು ಗೆದಿತೀನಿ, ನಾನು ದುರಾಶೆಯನ್ನು ಗೆದಿತೀನಿ ಅಂದರೆ ಸಾಧ್ಯ ಇಲ್ಲದ ಮಾತದ, ಸಾಧ್ಯ ಇಲ್ಲ. ವೇದಗಳು, ಉಪನಿಷತ್ತುಗಳಲ್ಲಿ, ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ವಾಸನೆ ಇಷ್ಟೊಂದು ಪ್ರಗಢವಾಗಿರ್ತದ. ವಿಶ್ವಾಮಿತ್ರರ ಕಥೆ ಕೇಳಿದ್ರಿ, ಅನಂತ ಜನ್ಮದವರೆಗೆ, ಅನಂತ ಕಾಲದವರೆಗೆ ತಪಶ್ಚರ್ಯ ಮಾಡಿದ್ರು ವಿಶ್ವಾಮಿತ್ರರು. ಆದರೆ ಬ್ರಹ್ಮಋಷಿ ಆಗಬೇಕು, ನಾನು ರಾಜಋಷಿ ಇದ್ದರು, ನಾನು ಬ್ರಹ್ಮಋಷಿ ಆಗಬೇಕು ಅಂತ ತಪಶ್ಚರ್ಯ ಮಾಡಿದ್ರು. ಆದರೆ ಎದುರುಗಡೆ ವಾಸನೆ ಹೆಂಗೆ ಬಂತು ನಿಂತಂದರೆ ಒಂದು ಸ್ತ್ರೀ ರೂಪದಲ್ಲಿ ಬಂದು ನಿಂತಿತ್ತು. ತತ್ಕ್ಷಣ ವೃತ್ತಿ ಪಲ್ಲಟಾಯಿತು, ಅನಂತ ಜನ್ಮದ ವಾಸನೆಗಳು ಜಾಗೃತ ಅದು ಘಟನೆ ಘಟಿಸ್ಬಿಡ್ತು, ಪಶ್ಚಾತ್ತಾಪ ಆಯಿತು. ಏನು ಮಾಡೋದಕ್ಕಾಗಲಿಲ್ಲ. ಅಲ್ಲಿ ಯಾವ ತಪಶ್ಚರದ ಜ್ಞಾನವೂ ಕೂಡ ಆ ಕ್ಷಣಕ್ಕೆ ರಕ್ಷಣೆ ಮಾಡಲಿಕ್ಕಾಗಲಿಲ್ಲ. ಒಂದೇ ಒಂದು ಕ್ಷಣ, ಅಧಿಕ ಹಾಗೂ ಇದು ಇಲ್ಲ. ಇಲ್ಲಿ ಒಂದೇ ನಮಗೆ ದಾರಿದೀಪ ಅಂದರೆ ಒಂದು ಈಶ್ವರ ಭಕ್ತಿ, ಒಂದು ಗುರುಭಕ್ತಿ. ಈ ಈಶ್ವರ ಭಕ್ತಿ, ಈ ಗುರುಭಕ್ತಿ ಈ ದುರಾಶೆಯಿಂದ, ದುರ್ವಾಸನೆಯಿಂದ ಹೊಳ್ಳಿಸಿಕೊಂಡು ಸದ್ವಾಸನೆ ಅವರು ಸದಾಶೆ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಕಾರಣದ. ಅದರಲ್ಲಿ ಮತ್ತೇನು ಬರ್ತಿದ್ದಾರೆ ಅಂದರೆ ವಿಷಯಗಳ ಪ್ರತಿವಾಸನೆ ಇರ್ತದೆ. ಮುಖ್ಯವಾಗಿ ವಿಷಯಗಳ ಪ್ರತಿ, ಹೀಗೆ ಹೇಳಿದ್ರಲ್ಲಿ ಪೂಜ್ಯರು, ಯದಿ ಮುಕ್ತಿಂ ಇಚ್ಛತಿ ಚೇತ್ತಾತ ವಿಷಯಾನ್ ವಿಷವತ್ ತ್ಯಜ. ಒಂದು ವೇಳೆ ಮನುಷ್ಯನೇ ನಿನಗೆ ಮುಕ್ತಿ, ಆನಂದ, ಶಾಂತಿ, ಸಮಾಧಾನ ಬೇಕಿತ್ತು ಅಂದಾಗ ಏನು ಮಾಡು, ವಿಷಯಗಳನ್ನು ವಿಷವತ್ ತ್ಯಜ. ವಿಷಯಗಳನ್ನು ಅಂದರೆ ದುರ್ವಿಷಯಗಳನ್ನು, ದುರಾಶೆಯನ್ನು ಹೇಗೆ ವಿಷವತ್ ತ್ಯಾಗ ಮಾಡಬೇಕು. ವಿಷ ಸ್ವಲ್ಪ ರುಚಿ ನೋಡಿ ಬಿಡ್ತೀನ್ರಿ, ಟೇಸ್ಟ್ ಮಾಡಿ ಬಿಡ್ತೀನ್ರಿ, ಹಿಂಗೆ ಏನರ ಅದೇನು ಇಲ್ಲ. ಬ್ಲ್ಯಾಕ್ ಕೋಬ್ರಾ ದೂರ ಕಾಣ್ತು ಅಂದ್ರೆ ಟಣ್ಣಂತ ಜಿಗಿತಾನೆ ಮನುಷ್ಯ. ಅದಕ್ಕೆ ಹೋಗಿ ಈಶ್ವರನ ಥರ ಕೊಳಗೆ ಹಾಕ್ಕೊಂಡು ಕುಣಿದಾಡ್ತಾನೆ, ಹಾಗೇನಾಗೋದಿಲ್ಲ. ಯಾಕೆ ಅದಕ್ಕೆ ಮುಟ್ಟಿದ್ರೆ ಆ ಕೈಲಾಸ ಪತಿ ಆಗ್ತೀನಿ, ಕೈಲಾಸ ಸೇರ್ತೀನಿ ಅಂತ ಗೊತ್ತಾಯ್ತು ಇವನಿಗೆ. ಹೇಗೆ ಅದನ್ನು ತ್ಯಾಗ ಮಾಡ್ತಾನೋ ತದ್ವತ್ ವಿಷಯಗಳಿಂದ ನನಗೆ ಮರಣನೇ ಸಂಭವಿಸ್ತದೆ, ನನಗೆ ಅಮೃತತ್ವದ ಸಿದ್ಧಿ ಆಗೋದಿಲ್ಲ ಅಂತ ಇವನಿಗೆ ಮೊದಲು ಜ್ಞಾನ ಇರಬೇಕು. ಪರಂತು ಇವನಿಗೇನದ ತುರಂತ ಯಾವ ಮೆಡಿಸನ್ ರಿಯಾಕ್ಷನ್ ಮಾಡ್ತದಲ್ಲ ಅದೇ ತೋಳ್ತಾನೆ ಇವನು. ನಿಧಾನವಾಗಿ ಮಾಡುವಂಥ ಮೆಡಿಸನ್ಗಳ ಅಭ್ಯಾಸ ಇಲ್ಲ ಇವನಿಗೆ. ಎಲ್ಲವೂ ಕೂಡ ಆಧುನಿಕ ಯುಗದಲ್ಲಿ ಅಟ್ ಪ್ರೆಸೆಂಟ್ ಇವನಿಗೆ ಕ್ರಿಯಾಶೀಲ ಮಾಡಬೇಕು. ಹಾವಿನ ವಿಷ ತುರಂತ ಇವನಿಗೆ ಪ್ರಭಾವ ಮಾಡ್ತದೆ, ಅದಕ್ಕೆ ಅದನ್ನು ನೋಡಿ ಹೆದರ್ತಾನೆ. ಈ ವಿಷಯಗಳೇನದಲ್ಲ ಶಬ್ದ, ಸ್ಪರ್ಶ, ರೂಪ, ರಸಗಂಧಾದಿಗಳು ಇವನಿಗೆ ನಿಧಾನವಾಗಿ 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 ಮೃತ್ಯು ದ್ವಾರದ ಕಡೆ ಕರ್ಕೊಂಡು ಹೋಗ್ತಿರ್ತಾವೆ. ಗೊತ್ತಿಲ್ಲ ಅವನಿಗೆ. ಯಾಕೆ ಸ್ವಲ್ಪ ಸುಖ ಕೊಟ್ಟಂಗೆ ಮಾಡಿ ಜಗಿತಾರೆ, ಒಂದಿಷ್ಟು ಸುಖ ಕೊಟ್ಟಂಗೆ ಮಾಡಿ ಆ ಕಡೆ ಜಗಿತಾರೆ. ಹೌದು, ಅದಕ್ಕೆ ಅಂದ್ರೆ ಅವರು ಇಚ್ಛೆ ಇತ್ತು. ಯದಿ ಮುಕ್ತಿ ಇಚ್ಛತಿ ಚೇತ್ತಾದ ವಿಷಯಾನ್ ವಿಷವತ್ಯಜ ಅಂದರು. ಆಶೆ ಯಾರಿಗಿರ, ಎಲ್ಲರಿಗೆ ಆದ ಆಶೆ. ರಾಜನಿಗೆ ಹಿಡ್ಕೊಂಡು ರಂಕನವರೆಗೆ ಎಲ್ಲರಿಗೆ ಆಶೆ. ಆಶೆ ಎಂಬುದು ಬರೆದರು ವಚನಕಾರರು. ಅರಸಿಂಗಲ್ಲದೆ ಶಿವಭಕ್ತರಿಗುಂಟೇ ಅಯ್ಯ. ಅರಸನಿಗೆ ಆಶೆ ಅದ, ಪರಮಾತ್ಮನ ಭಕ್ತರಿಗೆ ಆಶೆ ಇಲ್ಲ. ಆಶೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೇ ಅಯ್ಯ. ರೋಷ ಎಂಬುದು ಯಮದೂತರಿಗಲ್ಲದೆ, ರೋಷ ಎಂಬುದು ಯಮದೂತರಿಗಲ್ಲದೆ ಪರಮಾತ್ಮನ ಭಕ್ತರಿಗುಂಟೇ ಇಲ್ಲ. ಅದಕ್ಕೆ ಎರಡೇ ಮಾರ್ಗದವ, ಒಂದು ಗುರುಪದೇಶ, ಗುರು ಮಾರ್ಗದರ್ಶನ, ಇನ್ನೊಂದು ಶಾಸ್ತ್ರದ ಅನುಸಾರವಾಗಿ ಪರಮಾತ್ಮನ ಈಶ್ವರ ಭಕ್ತಿ ಮಾಡಿ ಈ ಆಶೆ, ಈ ಕಾಮನೆ, ಈ ವಾಸನೆಯಿಂದ ಮುಕ್ತನಾಗೋದಕ್ಕೆ ಬರ್ತದೆ. ಅದಕ್ಕಾಗಿ ಇಂದು ಆಚಾರ್ಯ ಹೇಳ್ತಾರೆ, ಏನೇನ ಪ್ರಕಾರವಾಗಿ ಆಶೆ ಮಾಡೋದು ತಪ್ಪಲ್ಲ, ತನ್ನ ಸೀಮಿತ ತಮ್ಮ ದಾರಿಯಲ್ಲಿ ತನ್ನ ಅಧಿಕಾರಾನುಸಾರವಾಗಿ ಆಶೆ ಮಾಡೋದು. ಇವನು ಅಧಿಕಾರಕ್ಕೇ ಬರೋಂಗಿಲ್ಲ. ಇವನು ಈ ಪಂಚಾಯತ್ ಎಲೆಕ್ಷನ್ ನಿಂದ್ರದ ಸೀಟ್ ಕೊಡೋಂಗಿಲ್ಲ. ಮುಖ್ಯ ಅವನು ಹೋಗಿ ನಾನು PM ಕ್ಯಾಂಡಿಡೇಟ್ ಆಗ್ತಿದ್ದೆ, ಹೆಂಗೆ ಆಗ್ತದೆ. ಅದಕ್ಕೆ ಯೋಗ್ಯತೆ ನೋಡಿ ಆಶೆ ಮಾಡಬೇಕು. ಆಶೆ ಇಲ್ಲ ಕಲ್ಯಾಣ ಆಗ್ತದೆ, ಸದಾಶೆಯಿಂದ ಕಲ್ಯಾಣ ಆಗ್ತದೆ, ದುರಾಶೆಯಿಂದ ದುರ್ಗತಿಗೆ ಹೊಂದುತ್ತೀವಿ.
ಅಧಿಕ ಸಮಯ ತೊಳಾಗಿ ಬಹಳಷ್ಟು ಸಮಯ ಆಗಿದೆ. ಇನ್ನು ಸದ್ಗುರು ತಂದೆಯವರು ಇನ್ನು ಪೂಜ್ಯ ದ್ವಯರು ಕೂಡ ನಮ್ಮ ಉಪದೇಶಕ್ಕೆ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನನ್ನ ವಾಣಿಗೆ ವಿರಾಮ ಹೇಳಿ ಸದ್ಗುರು ತಂದೆಯವರ ಅವರಲ್ಲಿ ಈ 2 ತೊಗಲು ನುಡಿಗಳನ್ನು ಅರ್ಪಣೆ ಮಾಡಿ ಕರೆಯುವಂಥ ಸರ್.